ಅಲ್ಲಿವರೆಗೆ ಹೋಗ್ಬೇಡಿ, ಏನು ತಗೊಂಡು ಸುಮ್ಮನೆ ಸೂಪರ್ ಲವ್ ಯು ತಾರ ಅವರಿಗೆ ಓಳು ಹುರಿ ಓಳು ತೆಗಿಬೇಡ ಫೋಟೋ. ಹತ್ತತ್ರ ಇದ್ದಾರೆ, ಇಬ್ರು ಹತ್ತತ್ರ ಇದ್ದಾರೆ. ನಮ್ಮ ಪಾಪು ಅದ್ರಲ್ಲಿ ಕುತ್ಕೊಳ್ಳೋದು ಅನ್ನೋ ಧೈರ್ಯನೂ ಇಲ್ಲ ನನಗೆ. ಕಳ್ಸಿಕೊಟ್ರು ಚಕ್ಲಿ, ನಾನು ಒತ್ತಿದೆ. ದೀಪು ಹೇಳ್ದಾಗೆ ಇವಳು ಎಲ್ಲೆಲ್ಲೋ ಬಿಟ್ಟು ಓಡುತ್ತಾಳೆ. ದುಡ್ಡು ಜಾಸ್ತಿ ಐತಿಲ್ಲ, 590 ಪಕ್ಕ ಗೆಲ್ಲಲ್ಲ ನಾವು. ನಮ್ಮ ಟೈಮ್ ಜಾಸ್ತಿನೂ ಆಗಿರ್ಬೋದು, ಕಮ್ಮಿನೂ ಆಗಿರ್ಬೋದು. ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಕ. ವೆಲ್ಕಮ್ ಟು ದ ಚಾನೆಲ್. ಎಷ್ಟು ಸಮಯ ಆಯ್ತು ಈ ಜಾಗಕ್ಕೆ ಬಂದು ಗೊತ್ತಾ? ಐಕಿಯಾ ಫಸ್ಟ್ ಟೈಮ್ ಓಪನ್ ಆಗಿದ್ದಾಗ ಫ್ಯಾಮಿಲಿಯವರೆಲ್ಲರೂ ಬಂದಿದ್ವಿ. ನಾವು ಎಷ್ಟು ಕಮ್ಮಿಗೆಲ್ಲ ಸಿಗುತ್ತೆ, ಏನು ಸಿಗುತ್ತೆ ಅಂತ ನೋಡೋದಕ್ಕೆ. ಇವತ್ತು ಮತ್ತೆ ಬಂದಿದ್ದೀವಿ, ನನಗೆ ಕೆಲಸ ಇದೆ ಅಂತ ಇವತ್ತು ಬಂದಿದ್ದೀನಿ ಅಂತ. ಸೊ ಥಾಟ್ ಹೆಂಗಿದ್ರು ಬರ್ತಾ ಇದ್ದೀನಿ. ಆ ಫ್ಯಾಮಿಲಿಯವರು ತುಂಬ ಸಮಯ ಮನೆಯಲ್ಲೇ ಇದ್ದೀವ, ಅವ್ರಿಗೂ ಒಂದು ಸ್ವಲ್ಪ ಬ್ರೇಕ್ ಸಿಕ್ಕಂಗೆ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ಎಲ್ಲರೂ ಬಂದಿದ್ದೀವಿ. ಅವ್ರು ಹೋಗಾಯ್ತು, ಸಿಕ್ಕಿದ ಚಾನ್ಸ್ ಅಂತ ಹೊರಟಿದ್ದಾರೆ. ಬನ್ನಿ ಲೆಟ್ಸ್ ಗೋ. ಮನೆಯಿಂದ ಎಲ್ಲಿಗಾದ್ರೂ ಹೊರಡೋದಂದ್ರೆ ಸ್ನ್ಯಾಕ್ಸ್ ಅಂತೂ ಪಕ್ಕ ಕ್ಯಾರಿ ಮಾಡ್ತಾರೆ. ಮನೆಯಲ್ಲೇ ರೆಡಿ ಮಾಡಿ ಕಟ್ಟಿದ್ದು ನಾವು ಚಕ್ಲಿ, ಚಿಕ್ಕ ಚಿಕ್ಕ ಚಕ್ಲಿ. ನಾನು ರೆಡಿ ಮಾಡೋದು, ನಾನೇ ರೆಡಿ ಮಾಡಿದ್ದು. ಎಷ್ಟು ಸುತ್ತಂತ ಕೇಳಿ ಕಳಿಸಿಕೊಟ್ರು ಚಕ್ಲಿ, ನಾನು ಒತ್ತಿದೆ. ತುಂಬ ಎತ್ತರ ಆಗಿದೆ, ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಓಳು ಎಂಟಿ ಸುಬ್ಬಲ್ಲ ತಾರ ಅವರಿಗೆ ಓಳು ಹುರಿ ಓಳು. ನೀನು ಆಗಲ್ಲ ಫೋಟೋದ ತೆಗಿಲಿಕ್ಕಿಲ್ಲ ಆಯ್ತಾ? ಮೈ ಲೈಫ್ ಮೈ ರೂಲ್ಸ್ ಮೈ ಲೈಫ್. ಫೋಟೋದ ಅವರಿಬ್ರು ಮಾತ್ರ ತೆಗಿಲಿಕ್ಕೆ, ನಮ್ಮನ್ನು ತೆಗಿಲಿಲ್ಲ. ಸ್ಕೂಲ್ಗೆ ಹೋಗೋ ನಮಗೆ ಇದು ಗೊತ್ತಿಲ್ಲ, ತುಂಬ ವರ್ಷ ಆಯಿತು. ಇವಾಗ ಹೊಸ್ತಾಗಿ ಫಸ್ಟ್ ಟೈಮ್ ಅಷ್ಟೇ. ಇದು ಫ್ರೀ ಶಾಪಿಂಗ್ ಅಂತ ಹೇಳಿದ್ರಪ್ಪ ನಮಗೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಎಷ್ಟು ಶಾಪಿಂಗ್ ಮಾಡ್ಬೋದು? ಅರ್ಧ ದಿನ ಆಯ್ತು ಇದರಲ್ಲಿ. ಇನ್ನು ಅರ್ಧ ದಿನದಲ್ಲಿ ಎಷ್ಟು ಶಾಪಿಂಗ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಶಾಪಿಂಗ್ ಮಾಡೋದು. ನಮ್ಮ ಫ್ರೀ ಶಾಪಿಂಗ್ ಹೇಳಿ ಅಂಕಲ್ ಕಾಲೇಜ್ಗೆ ಹೋಗ್ತಿದ್ದೀರಾ? ಶೂಟಿಂಗ್ ಮಾಡಿಕೊಡಿ, ಕಳಿಸ್ತೇನೆ. ಕಾಲೇಜ್ಗೆ ಹೋಗ್ತಿದ್ದೀರಾ? ಹೌದಲ್ಲ, ಕಾಲೇಜ್ಗೆ ಜಪಾನಿಗೆ. ಬ್ಯಾಗ್ ತೂಕ ಇಲ್ವಾ? ಬ್ಯಾಗ್ ತೂಕ ಹಾಂ ಆಯ್ತು. 50 kg ಇದೆ. 50 kg. ಕಪಲ್ಸ್ ಇಬ್ರು ಕಾಲೇಜ್ಗೆ ಹೋಗ್ತಿದ್ದಾರೆ ಗೈಸ್. ಇಲ್ಲ, ಅವಳು ಇನ್ನೆಲ್ಲಿ ಬಿಟ್ಟು ಹೋಗ್ತೇನೆ, ನಾನು ಒಬ್ಬನೇ ಪಾಪನೊಟ್ಟಿಗೆ ನೋಡ್ಲಿಕ್ಕೆ ಬಿಟ್ಟು ಹೋಗ್ತಾರೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಫಸ್ಟ್ ಟೈಮ್ ಐಕಿಯಾದಲ್ಲಿ ಈ ಫುಡ್ ಸೆಕ್ಷನಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ನಾವು ಬಂದಿದ್ದ ಟೈಮ್ಗೆ ಫುಡ್ ಓಪನ್ ಆಗಿದೆ ಇಲ್ವಾ ಗೊತ್ತಿಲ್ಲ ನನಗೆ, ಬಟ್ ಇವಾಗ ಇಲ್ಲಿ ಫುಡ್ ಬೇರೆ ಇದೆಯಲ್ವಾ. ಸೊ ವಿ ಥಾಟ್ ವಿಲ್ ಟ್ರೈ ಅಂತ. ಬುಫೆ ಸಿಸ್ಟಮಾ ಏನು ಸಿಸ್ಟಮ್ ಅಂತ ನನಗೆ ಗೊತ್ತಿಲ್ಲ. ಸೊ ತುಂಬ ನಡೆಯೋದಕ್ಕಿದೆ, ನಾನು ನಿಜವಾಗ್ಲೂ ಸುಸ್ತಾಗಿದೆ. ಮಮ್ಮಿ ಕೇಳಿದ್ರು ಏನಕ್ಕೆ ಮಗುದು ಸ್ಟೋಲರ್ ತಂದಿಲ್ಲ ಅಂತ. ತಲೆಗೆ ಬಂದಿಲ್ಲ ಅದು. ನಮ್ಮ ಪಾಪು ಅದ್ರಲ್ಲಿ ಕುತ್ಕೊಳ್ಳೋದು ಅನ್ನೋ ಧೈರ್ಯನೂ ಇಲ್ಲ ನನಗೆ. ಎಲ್ಲ ಕಡೆ ಫಸ್ಟ್ ದುಡ್ಡು ಕೊಡಬೇಕು, ಊಟ ಮಾಡಬೇಕು. ಇಲ್ಲ, ಫಸ್ಟ್ ಊಟನೇ ಕೊಡ್ತಾರೆ, ಆಮೇಲೆ ದುಡ್ಡು ಕೊಡತ್ತಾನೆ ಇಲ್ವಾ? ಅಲ್ಲ ಕರೆಕ್ಟ್. ಫುಡ್ ಕೊಡ್ತಿಲ್ಲ ಹೋದರೆ ಫಸ್ಟ್ ದುಡ್ಡು ಕೊಡ್ಬೇಕು, ಆಮೇಲೆ ಊಟ ಕೊಡ್ತಾರೆ. ಬಟ್ ಇಲ್ಲಿ ಆಗಲ್ಲ, ಫಸ್ಟ್ ನೀವು ಐಟಮ್ ತೊಗೊಂಡು ಬನ್ನಿ, ಆಮೇಲೆ ದುಡ್ಡು ಕೊಡಿ ಅಂತಿದ್ದಾರೆ. ಎಲ್ಲ ತಗೊಬರಲ್ಲ. ನನಗೆ ಇಷ್ಟ ಆಯಿತು ಈ ಫುಡ್ ಸಿಸ್ಟಮ್. ಬಿಕಾಸ್ ನಮ್ಗೆ ಏನು ಬೇಕು ಅದನ್ನು ನಾವೇ ಚೂಸ್ ಮಾಡ್ಬೋದು. ಆ್ಯಂಡ್ ಕಾಂಬೋಸು ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಬೋದು. ಅದ್ರ ಪ್ರಕಾರ ಬಿಲ್ ಆಗುತ್ತೆ. ಅವ್ರಿಗೆ ಇಷ್ಟ ಆಗಲ್ಲ, ನಮ್ಮ ಮನೆಯವ್ರಿಗೆ ಅಂತಾರೆ ಇದೇನು ಬ್ರೆಡ್ ತಂದ್ಕೊಟ್ಟಿದ್ಯಾ ಅಂತಾರೆ. ನಾನು ಬೇರೆ 3 ಜನರಿಗೆ 3 ಟ್ರಾಲಿ ಇರಲಿ 6 ಜನ ಇದ್ದೀವಿ ಅಂತ. ಈಗ ಅವ್ರಿಗೇನು ಮಾಡೋದು? ನಾವೇನು ತಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಚಿಕನ್ ವಿಂಗ್ಸ್ ತುಂಬಾ ಇಷ್ಟಪಟ್ಟಿದ್ರು. ಆ್ಯಂಡ್ ನನಗೆ ವೆಜಿಟೇಬಲ್ ಸ್ಯಾಲಡ್ ತುಂಬಾ ಇಷ್ಟ ಆಗಿತ್ತು. ಸ್ಯಾಲಡ್ ಬೇಕಾ? ಸ್ಯಾಲಡ್ ಹಾಂ, ಚಿಕನ್ ಜೊತೆ ಸ್ಯಾಲಡ್ ಕಾಂಬಿನೇಷನ್. ಸೊ ಈ ಸೆಕ್ಷನಲ್ಲಿ ನಿಮಗೆ ರೈಸ್ ಜೊತೆಗೆ ಯಾವ ಕಾಂಬಿನೇಷನ್ ಬೇಕು ಅದನ್ನು ನೀವೇ ಸೆಲೆಕ್ಟ್ ಮಾಡ್ಬೋದು. ಸೊ ಫಿಕ್ಸ್ಡ್ ಆಗಿರಲ್ಲ. ಸೊ ದ್ಯಾಟ್ಸ್ ದ ಬೆಸ್ಟ್ ಥಿಂಗ್ ಆಯಿತಾ. ಎಷ್ಟು ಕ್ವಾಂಟಿಟಿ ಬೇಕು, ಇಸ್ ಇಟ್ 1 ಸ್ಪೂನ್ ಆರ್ 2 ಸ್ಪೂನ್ಸ್ ಅದನ್ನು ಕೂಡ ನೀವು ಆಯ್ಕೆ ಮಾಡ್ಕೋಬೋದು. ವಿಚ್ ಮೀನ್ಸ್ ನಿಮ್ಗೆ ಯಾವ್ಯಾವ ಐಟಮ್ಸ್ ಬೇಕು ಎಲ್ಲ ಅದನ್ನು ಈಸಿಲಿ ಚೂಸ್ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ನೀವು ಮುಂಚೆ ಬಂದರೆ ನಿಮಗೆ ಗೊತ್ತಿರ್ಬೋದು ಅನ್ಸುತ್ತೆ. ಬಟ್ ಈ ಫುಡ್ ಸೆಕ್ಷನಲ್ಲಿ ಒಂದಷ್ಟು ಊಟನ ನಾವು ತೊಗೊಂಡು ಬರಬೇಕಾ, ಅದಾದಮೇಲೆ ಸ್ಕ್ಯಾನ್ ಮಾಡ್ತಾರೆ. ಆಲ್ಮೋಸ್ಟ್ 2000 ಎಷ್ಟು ಆಯಿತು ಬಿಲ್ ಹಾಕಿರ್ತೀನಿ. ನಿಮಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳಿದ್ರೆ ನಮಗೆ ಗೊತ್ತಾಗುತ್ತೆ ನೋಡಿದ ತಕ್ಷಣ ಅಂತ ಅಂದ್ರು. ಸರಿ ಅಂತ ಅಂದೆ. ಐಕೆ ಫ್ಯಾಮಿಲಿ ಮೆಂಬರ್ ಆಗಿ 50% ಆಫರ್ ಸಿಗುತ್ತೆ ಅಂದರು. ಸರಿ ಅಂತ ಅದನ್ನು ಮಾಡಿದ್ದಾಯಿತು. ಇಲ್ಲಿ ಮೈಕ್ರೋವೇವ್ ಬೇರೆ ಇಟ್ಟಿದ್ದಾರೆ. ಇದರಲ್ಲಿ ನಮ್ಮ ಊಟ ಕೂಡ ಹೀಟ್ ಆಯಿತು. ಪಾಪ ಮನೆಯವರೆಲ್ಲ ಕಾಯ್ತಾ ಇದ್ದಾರೆ. ಆಲ್ಮೋಸ್ಟ್ 2 ಗಂಟೆ ಆಗಿದೆ, ಹೋಗುವ ಬೇಗ. ನಾವು ಆರ್ಡರ್ ಕೊಟ್ಟು ಎಷ್ಟು ಟೈಮ್ ಆಯಿತು ಸರ್? ಇಷ್ಟು ಲೇಟ್ ಮಾಡೋದು ನೀವು? ಈ ಥರ ಮಾಡಬೇಡಿ. ನಾವು ಫ್ರೀಯಲ್ಲಿ ಬೇಕಲ್ವಾ ಅದಕ್ಕೆ? ಹೌದಾ? ಫ್ರೀನಾ? ಬನ್ನಿ 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 ಫ್ರೀ ಬೇಗ ಬೇಗ ಬನ್ನಿ ಬೇಗ ಟೈಮ್ ಇಲ್ಲ. ತಂದ್ರಲ್ಲ ಇಷ್ಟು ಲೇಟ್ ಆಗಿ.
ಸ್ಯಾಂಡ್ವಿಚ್, ಬಟರ್ ಚಿಕನ್, ಚಿಕನ್ ವಿಂಗ್ಸ್, ಹಾಗೆಯೇ ರೈಸ್ ಬೌಲ್ ಜೊತೆಗೆ ವೆಜ್ ಸ್ಯಾಲಡ್ನ ಆರ್ಡರ್ ಮಾಡಿದ್ವಿ. ಲಾಸ್ಟ್ಗೆ ದುಡ್ಡು ಕೊಡ್ಬೇಕಾಗಿತ್ತು ಇಲ್ಲಿಂದಲೇ ಹೋಗುವ ಕೊಟ್ಟಿದ್ದಾಯ್ತು. ಕೊಟ್ಟಿದ್ದಾಯ್ತಾ? ವಾ ಫ್ರೈಡ್ ರೈಸ್ ಬಾರಿ ಹೆಂಗಿದೆ ಮಮ್ಮಿ? ಅರ್ಥ ಆಗುತ್ತೆ. ಹೌದಾ? ಸ್ಪೈಸಿಯಾಗಿ ಬೈದ್ರೆ ಖಾರ ಎಲ್ಲ ಬೈದ್ರೆ ಕರೆಕ್ಟ್ ಆಗಿದೆ. ಐ ಲವ್ ಯು ಮಮ್ಮಿ. ಅಥರ್ವ ಇದು ಅಥರ್ವ. ಫುಡ್ ಪರವಾಗಿಲ್ಲ, ಓಕೆ ಓಕೆ ಅಂತ ಅವ್ರೇನೋ ಕರಿತಾ ಇದ್ದಾರೆ. ಏನು ಗೊತ್ತಾ, ಮನೆಗೆಲ್ಲ ಆಗಿದೆ ಮಾಡಿ, ಇಲ್ಲಿ ಬಂದ್ಮೇಲೆ ಮತ್ತೆ ಹಸಿ ಚೆನ್ನಾಗಿದೆ ಏನು ಚೆನ್ನಾಗಿದೆ ಅಂತ ಬರೀ ಇದೇ ಆಯಿತು. ಇಲ್ಲಿ ಆ್ಯಕ್ಚುಲಿ ಒಂದು ಕೆಲಸ ಆಯಿತು ಅಂತ ಬಂದಿದ್ದು ನಾನು, ಬಟ್ ಅದು ವರ್ಕ್ ಬೇಗ ಮುಗಿಸ್ಕೊಂಡು ಫ್ಯಾಮಿಲಿ ಜೊತೆ ಇವಾಗ ಚಾಲೆಂಜ್ ಶುರು ಮಾಡೋಣ. ಊಟ ಆಯಿತು, ನಾನು ಕೆಲ್ಸಕ್ಕಂತ ಬಂದಿದ್ದೀನಲ್ವಾ, ಇನ್ನೇನು 10 ನಿಮಿಷದಲ್ಲಿ ನಾನು ಮುಗಿಯುತ್ತೆ. ಆಮೇಲೆ ಅಲ್ಲಿ ಹೋಗೋಣ. ಅವ್ರಿಗೊಂದು ಸರ್ಪ್ರೈಸ್ ಇದೆ, ಅವ್ರಿಗೆ ಏನೂ ಗೊತ್ತಿಲ್ಲ ವಿಷಯ. ಅವ್ರ ಮುಂದೆನೇ ಆ ವಿಷಯನ ಹೇಳಬೇಕು ಅಂತ. ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕು ಆಯಿತಾ. ಫ್ಯಾಮಿಲಿಯವರು ಅವ್ರನ್ನ ಏನಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಸುಮ್ಮನೆ ನಮಗೂ ಒಂದು ಹೊರಗಡೆ ಹೋಗೋದಕ್ಕೆ ಚಾನ್ಸ್ ಸಿಗಲಿ ಅಂತ ಅವ್ಳು ಕರ್ಕೊಂಡು ಬಂದಿದ್ದಾಳೆ ಅಂತ. ಇಲ್ಲ, ನಾನು ಆ್ಯಕ್ಚುಲಿ ಒಂದೇನೋ ಪ್ಲ್ಯಾನ್ ಮಾಡಿದ್ದೀನಿ. ಮನೇಲಿ ಇದ್ದಿದ್ದು ಬೇಜಾರಾಗಿರುತ್ತೆ, ಲೆಟ್ಸ್ ಡೂ ಸಮಥಿಂಗ್ ಫನ್ ಅಂತ. ಆ ಕಡೆ ಹೋಗಲ್ಲ ನೋಡಿ, ನಮ್ಗೆ ಎಲ್ಲ ಇರೋದಕ್ಕೂ ಇಲ್ಲ ಸ್ವಾತಂತ್ರ್ಯ. ಆ ಕಡೆ ಹೋಗಿ ಈ ಕಡೆ ಹೋಗಿ ಇಲ್ಲಿರಲ್ಲ. ಹಾಂ, ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಮಾಮಿ ಅಪ್ಪ ಅಮ್ಮನಿಗೆ ಇದನ್ನು ಮಾಡಿಸ್ಬೇಕು ಅಂತ. ಹೋಗುವ ಬೇಗ. ಆ ಟೈಮ್ನಲ್ಲಿ ಪಾಪುನ ನಾನು ಹಿಡ್ಕೋತೀನಿ. ನನಗೊಂದು ಚಿಕ್ಕ ಪ್ಲ್ಯಾಂಟರ್ ಬೇಕು ಅಂತ. ಇಲ್ಲಿ ಬಂದಮೇಲೆ ಅನ್ನಿಸ್ತಾ ಇದೆ ಅದು ಕಾಸ್ಟ್ಲಿ ಇದು ಕಾಸ್ಟ್ಲಿ ಅಂತ. ದೇವ್ರೇ, ಈ ಟೇಬಲ್ಗೆ ಇಲ್ಲಿ ನೋಡಿ 42,000 ಅಂತೆ. ಅಲ್ಲ, ಹಾಗಾದ್ರೆ ನಮ್ಮನೆ ಟೇಬಲ್ ಏನು ಕಮ್ಮಿ ಇಲ್ಲ, ಅದನ್ನು ಸಿಕ್ಕಾಪಡೆ ಜಾಸ್ತಿ ಇದೆ. ಬಟ್ ಅದೇನೋ ಮೈಂಡ್ ಸೆಟ್ ಗೊತ್ತಿಲ್ಲಪ್ಪ. ಬಟ್ ಇಲ್ಲಿ ಕ್ಯೂಟ್ ಆಗಿರೋದು ಐಟಮ್ಸ್ ಇದೆ, ನೋಡಿದ್ರೆ ಅದನ್ನು ಬೇಕು ಇದನ್ನು ಬೇಕು ಅನಿಸುತ್ತೆ. ಲೆಟ್ಸ್ ಇವತ್ತು ಏನೆಲ್ಲ ತಗೊಳಕ್ಕೆ ಆಗುತ್ತೆ, ಮೀನಿಂಗ್ಫುಲ್ ಆಗಿರ್ಬೇಕು, ಸುಮ್ಮನೆ ತಗೊಳ್ಳೋದಲ್ಲ. ಮನೆಗೆ ಏನಾದರೂ ಯೂಸ್ಫುಲ್ ಆಗಿರೋದಿದೆಯಾ, ನನಗೆ ಶೂಟಿಗೆ ಯೂಸ್ಫುಲ್ ಆಗುತ್ತಾ, ಪಾಪುಗೆ ಏನಾದರೂ ತಗೋಬೇಕು ಅನ್ನೋ ಆಸೆ ಇದೆ ಐಕ್ಯದಿಂದ. ನೋಡೋಣ ಪಾಪು ಸೆಕ್ಷನಲ್ಲಿ ಏನು ಸಿಗುತ್ತೆ ಅಂತ. ಲೆಟ್ಸ್ ಸಿ. ನನಗೆ ಅರ್ಥ ಆಗಲ್ಲ, ನೋಡಿದ ತಕ್ಷಣ ಎಲ್ಲ ಸೇರಿ ಪ್ಯಾಕೇಜಲ್ಲಿ ಒಂದು 1.5-2 ಲಕ್ಷಕ್ಕೆ ಬರ್ಬೋದಾ? ಸಾಧ್ಯನೇ ಇಲ್ವಾ? ಬೇಕಿದು ಬರೀ ಟೇಬಲ್ಗೆ 36,000 ಅಂತೆ. ಹಾಂ, ಬಟ್ ಚೇರ್ ಕೂಡ ಬರುತ್ತೆ ಅದ್ರ ಜೊತೆಗೆ. 36,000ಕ್ಕೆ ಈ ಟೇಬಲ್? No, chair is different price. Here, ಸಾರಿ, ತಪ್ಪು ಮಾಹಿತಿ ಕೊಡ್ತಾ ಇದ್ದೀನಿ, ನಂಬೇಡಿ ನನ್ನ. ಇಲ್ಲಿ ಬಂದು ವಿಚಾರಿಸಿ. 6 seat ಟೇಬಲ್. ನೀವು ಚೆನ್ನಾಗಿದ್ದೀರಾ ನೋಡೋದಕ್ಕೆ, ನೀವು ಇಲ್ಲಿ ನಮ್ಮ ಮನೇಲಿ ಸದ್ಯಕ್ಕಿದೆ. ಹಲೋ, ಇಂದಿನ ನೇರ ಪ್ರಸಾರ ಕ್ಯಾಸೆಟ್ ಇಲ್ವಾ? ನೋ ನೇರ ಪ್ರಸಾರ. what are you searching? ದೀಪು ಹೇಳ್ದಾಗೆ ಇವಳು ಎಲ್ಲೆಲ್ಲೋ ಬಿಟ್ಟು ಓಡುತ್ತಾಳೆ. ಸರಿನಪ್ಪ, ಮನೆಯವರೆಲ್ಲ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ನೋಡೋಣ. ಈ ಮಂಕಿ ಅಂತೂ ಎಲ್ಲರ ಫೇವ್ರೇಟ್ ಆಗಿಬಿಟ್ಟಿದೆ. ಬಂದಾಗಿಂದ ಒಬ್ಬರಿಂದ ಒಬ್ಬರು ಕ್ಯಾರಿ ಮಾಡ್ತಾನೆ ಇದ್ದಾರೆ. ಅವ್ರು ಅದೇ ಥರ ಮಾಡೋದು ಕೆಲವೊಂದ್ಸಲ, ಅದು ಒಳ್ಳೆ ಸೂಟ್ ಆಗ್ತದೆ. ಹಾಗಾಗಿ ಫೋಟೋ ಸೂಪರ್, ಲವ್ ಯು. 1 ಗಂಟೆಯಿಂದ ಕಾಯ್ತಾ ಉಂಟು, ಯಾವಾಗ ಹೇಳ್ತದೆ ಇದು ಪಾಪು ಅಂತ. ಇದು ಹೇಳೋದೇ ಆಟಾಡ್ಲಿಕ್ಕೆ ಜನ ಬೇಕು ಅಂತ. ಮಾಮಿ ಅಮ್ಮ ಅಪ್ಪ ಅಮ್ಮನಿಗೆ ಒಂಚೂರು ಐಡಿಯಾ ಇಲ್ಲ, ಇವತ್ತು ಅವರಿಗೆ ಒಂದು ಸರ್ಪ್ರೈಸ್ ಆಗಿರುವಂಥ ಚಾಲೆಂಜ್ ವಿಡಿಯೋ ಇದೆಯಂತ. ಎಷ್ಟು ಗಂಟೆಗೆ ಬಂದಿದ್ದಾವ ಐಕ್ಯಾಗೆ? 12:30. 12:45 ಬಂದಿದ್ದೀವಿ ಅಲ್ವಾ ಐಕ್ಯಾಗೆ? 12:45 ಬಂದು ಇವಾಗ 4:45 ಆಗೋದಕ್ಕೆ ಇನ್ನು 5 ನಿಮಿಷ ಇದೆ. 4 ಗಂಟೆ ಆಯಿತು. ನನ್ನ ಕೆಲಸ ಆಯಿತು, ಊಟ ಮಾಡಿದ್ವಿ ಆಯಿತಾ. ನಾನು ಅಲ್ಲಿ ಯೋಚನೆ ಮಾಡ್ತಾ ಇದ್ದೆ, ನಾನು ನನ್ನ ಕಾಲೇಜ್ ಡೇಸಲ್ಲಿ ಒಂದ್ಸತಿನೂ ಇಂಥ ಜಾಗಕ್ಕೆಲ್ಲ ಬಂದು ಇಲ್ಲೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಕೂತು ಅವ್ರ ಫ್ರೆಂಡ್ಸ್ ಜೊತೆ ಮಜಾ ಮಾಡ್ತಾ ಇದ್ದಾರೆ ಅಂತ. ಕಾಲೇಜ್ ಸ್ಟೂಡೆಂಟ್ಗಳು ಇಲ್ಲಿ ಏನು ಕೆಲಸ ಇಲ್ಲ, ಸುಮ್ಮನೆ ನೋಡಕ್ಕೆ ಬಂದಿದ್ದಾರೆ ಅಷ್ಟೇ. ಆಯ್ತಾ, ಅವ್ರು ಏನು ಪಿಜಿನ್ ಬಂದಿರ್ತಾರೆ ಮನೆಗೆ ಹೇಳಿ ಯಾವಾಗ ನೋಡ್ಕೊಂಬಂತ ಹೇಳ್ತಾರೆ. ಸೊ 4 ಗಂಟೆ ಇವ್ರನ್ನೆಲ್ಲ ವೇಟ್ ಮಾಡಿಸಿದ್ನಲ್ಲ. ಇವತ್ತು ನಿಮಗೆ 4 ಜನರಿಗೆ ಒಂದು ಟಾಸ್ಕ್ ಇದೆ. ಏನಪ್ಪ? ಓಕೆ, ನಾನು ಹೇಳಿದ್ದೆ ಇವ್ರಿಗೆ ಆಯ್ತಾ, ನೀವೆಲ್ಲ ಜೋಡಿ ಜೋಡಿ ತರ ಬಟ್ಟೆ ಹಾಕ್ಬೇಕು. ಇವ್ರು ಹಾಕಿದ್ರು, ಆಮೇಲೆ ಮಾಮಿದು ಚೆನ್ನಾಗಿಲ್ಲ, ಫ್ರೆಂಡ್ಸ್ ನೋಡಿ ಮ್ಯಾಚಿಂಗ್ ಇದೆಯಾ ಇಲ್ಲ, ಇದು ಮ್ಯಾಚಿಂಗ್ ಇದೆಯಾ, ಸ್ವಲ್ಪ ಆದ್ರೂ ಪರವಾಗಿಲ್ಲ ಇದೆ, ಸ್ವಲ್ಪ ಜೋಡಿಗೆ
10 ನಿಮಿಷ ಟೈಮ್ ಕೊಡ್ತೀವಿ ಆಯ್ತಾ. ಅಂಡ್ ಒಂದೊಂದು ಜೋಡಿಗೆ 5,000 ರೂಪಾಯಿ ಕೊಡ್ತೀವಿ. 10 ನಿಮಿಷದಲ್ಲಿ ಏನ್ ಆಯ್ತಾ. 5,000ದಲ್ಲಿ ಜಾಸ್ತಿ ಐಟಮ್ ಏನ್ ತಗೋತೀರಾ ನೀವು ಆಯ್ತಾ. ಆ 5,000 ಐಟಮ್ ಯಾರು ತಗೋತಾರೆ ಕರೆಕ್ಟ್ ಆಗಿ. ಇವಾಗ ಬೇಜಾರ್ ಮಾಡಂಗಿಲ್ಲ, ಯಾರು ಗೆಲ್ತಾರೆ ಅವ್ರಿಗೆ ಮಾತ್ರ 5,000 ಐಟಮ್, ಇನ್ನೊಬ್ರಿಗೆ ಸಿಗೋದೇ ಇಲ್ಲ, ಒಂದೂ ಸಿಗಲ್ಲ. ನೀವು ಬೇಜಾರ್ ಮಾಡಿದ್ರು ಸಿಗಲ್ಲ ಆಯ್ತಾ. 20,000 ರೂಪಾಯಿ ತಗೊಬೇಕು. ತಗೋಬೇಕು. ಅದು ಗೇಮ್ ಅಂತ ಅದು ಇವಾಗ ನಿಮ್ಗೆ ಗೊತ್ತಲ್ಲ, ಮನೆಗೆ ಯೂಸ್ ಆಗುತ್ತೆ. ನಾನು ಹೆಂಗ್ ತಗೊಂಡೆ ಆ ಡಬ್ಬ ಬೇಕು, ಆ ಬಾಕಿ ನನಗೆ ತಗೊಳಕ್ ಬರುತ್ತೆ. ನನಗೆ ಎಷ್ಟೊಂದು ದುಡ್ಡು ವೆಚ್ಚ ಮಾಡಿ ಇಲ್ಲಿ ದುಂದು ವೆಚ್ಚ ಮಾಡಿ ತಗೊಳಕ್ ಇಷ್ಟ ಇಲ್ಲ. ಅದೇ ಚಾಲೆಂಜ್. ನೋಡಿ ಇವ್ರು ತಗೊಂಡಾಯ್ತು. ಇಷ್ಟ ಆಯ್ತು ತಗೊಳಂಗಿಲ್ಲ. 20, 200, 200. ಅಲ್ಲ ಶುರುವಾತು ಟಾಸ್ಕ್ ಇದೆ ಅಲ್ಲ ಟಾಸ್ಕ್ ಶುರುವಾತು 10 ನಿಮಿಷ 8 ನಿಮಿಷನೋ 15 ನಿಮಿಷ 20 ನಿಮಿಷ ಟಾಸ್ಕ್ ಅಂದ್ರೆ ಹಂಗೆ. ಇವಾಗ ನಿಮಗೆ 5,000 ಫ್ರೀ ಆಗಿ ಸಿಗ್ತಾ ಇದೆ, 5,000 ಇಷ್ಟೊಂದು ಐಟಮ್ ಸಿಗ್ತಾ ಇದ್ರೆ ತಗೋಬೇಕು. ಮನೆಗೆ ಏನ್ ಬೇಕದು ನೀರೇ ಗೆತ್ತು ಸೇರ್ದೆ ಗೆತ್ತು ನೋಡಿ. ಲೆಕ್ಕನೇ ತಗೊಳ್ಳೋದಲ್ಲ, ಇದು ಸೇರಿ ತಗೋಬೇಕು. ಅರ್ಥ ಆಯ್ತಾ. ನಾನ್ ಮಗುನ ಹಿಡ್ಕೊತೀನಿ. ಇವಾಗ ಫಸ್ಟ್ ಅಪ್ಪ ಅಮ್ಮನಿಗೆ ಕೊಡ್ತೀನಿ ಆಯ್ತಾ. ಅವರೆಲ್ಲ ತಗೊಂಡ್ ಬರ್ತಾರೆ. ಅವಾಗ ನೀವು ಟೈಮ್ ನೋಡ್ಬೇಕು 15 ನಿಮಿಷ ಆಗಿದೆ ಇಲ್ವಾ ಅಂತ. ಆಮೇಲೆ ನೀವಿಬ್ರು ಮಾಡ್ತೀರಾ. ಅವಾಗ ಪಪ್ಪ ಟೈಮ್ ನೋಡ್ತಾರೆ 15 ನಿಮಿಷ. ಟೈಮರ್ ಇಡ್ತೀನಿ ಆಯ್ತಾ. ಟೈಮ್ ಸ್ಟಾರ್ಟ್ ಆಗ್ಬೇಕಾದ್ರೆ ಶುರು ಮಾಡ್ಬೇಕು. ಅಲ್ಲಿ ತನಕ ಫುಲ್ ಅದೇ. ರೆಡಿನಾ? ಅದೆಲ್ಲ ಚೀಟಿಂಗ್ ಆಗ ಬನ್ನಿ ತರ ನೋಡೋಣ ಅವನ ಸರಿ ಎಲ್ಲೆಲ್ಲಿ ಏನೇನಿದೆ ಅಂತ. ಟಾಸ್ಕ್ ಅದು ಓಡ್ಕೊಂಡು ಹೋಗೋದು. ರೆಡಿ? ನಮ್ಗೆ ಕಾಸು ಕೊಡ್ತಾರೆ ಕೈಯಲ್ಲಿ. 5,000 ಇದೆ. ಓಕೆ 5,000 ರುಪೀಸ್ ಶಾಪಿಂಗ್ ಮಾಡಬೇಕು. ರೆಡಿನಾ? ವಿಲ್ ಸ್ಟಾರ್ಟ್. ನೋ 4:45 ಆಗಿದೆ. ಶುರು ಮಾಡೋಣ. ಯಾವ ಜೋಡಿ ಫಸ್ಟ್? ಒಂದು ಜೋಡಿ ಹಿಂದೆ. ಅವರೇ ಹೋಗ್ಲಿ. ನೀವು ಹೋಗ್ತಾ ಅವನಿಗೆ ಸರಿ. ಎಷ್ಟು ಐಟಮ್ ಬರ್ಬೋದು ನಿಮ್ ಪ್ರಕಾರ? ಗೊತ್ತಿಲ್ಲ. ಇಬ್ರು ಸೇರಿ ತಗೋಬೇಕು. ಈರ್ನೇ ಹತ್ತು, ಪಪ್ಪನೆಲ್ಲ ಹತ್ತು, ಇರುವೆರ್ನೆಲ್ಲ ಸೇರ್ದು ಅವೇ. ಕೆಲವೊಂದು ಜೀರೆಗೆ ಯೂಸ್ ಆಪಿನ, ಕೆಲವೊಂದು ಜಾರೆಗೆ ಯೂಸ್ ಆಪಿನ ಸೇರ್ದಿಗೆತ್ತು ನೋಡು. ಓಕೆ ಮೇಡಮ್. ನೀವು ಜಗಳ ಮಾಡ್ತೀರಾ, ಪ್ರೀತಿಯಿಂದ ತಗೋತೀರಾ, ಅದು ನಿಮ್ ಇಷ್ಟ. ಒಟ್ನಲ್ಲಿ ತಗೋಬೇಕು. ಪಪ್ಪ ಲೆಕ್ಕ ಮಲ್ಕೊಳ್ಳಿ. ಯಾರು ಫಾಸ್ಟ್ ಇರುತ್ತೆ ಅಲ್ಲ ನೀರ್ ಲೆಕ್ಕ ಮಲ್ಪುಲೆ ಅನ್ನ ಆಯ್ನಮಟ ಆಯ್ ಕೂಡ್ಲೆ ಪನ್ಲೆ 5,000 ಆಡೆ ಮುಗೇಣದು. ಯೋರ್ ಟೈಮ್ ಸ್ಟಾರ್ಟ್ ನೌ. ಬೇಗ ಹೋಗಿ ಹೋಗಿ ಹೋಗಿ. ಪುಯ್ ಭಾಜನದಡೆ ಭಾಜನದಡೆ ಬಲ್ಲೆ ಬಲ್ಲೆ ಒಂದು ಒಂಜಿಗೆ ತೊನ್ಗ ಬಕ್ಕ ಪೂರ ಕಿನ್ಕಿನಿಗೆ ತೊನ್ಗ. ಒಯ್ಕವು ಅವಿಪ್ಪಡು ಅತ್ತು ಪನೋಡಕ್ಲಿ ಒಯ್ಕಂದಿರ್ಗೆ ಒಂದು ಅರಿಗೆ ಒಂದು ಸುಲುಂಬು ತರಕಾರಿ ಯೂಸ್ ಇತ್ತಿನ ಮಾತ್ರ ಗಿತ್ತೋನ್ನಿ ನಮ್ಮ ಕೂದು ರವೆಂಪರ ಪ್ಲಾಸ್ಟಿಕ್ ಯೂಸ್ ಮಲ್ಪೂಜಿ ಚವ್ ಮಾತ ಉಂಡತೆ ನಮ್ಮ ಇಲ್ಲಡ್ ಬಲೆ ಬಲ್ಲೆ ಬಲ್ಲೆ ನಾ ಕಿನ್ಕಿನ್ನಿ ಐಟಮ್ ಬಲ್ಲೆ ಇಂಚಿ ಪೋಯ್ ಕಿನ್ಕಿನ್ನಿ ಐಟಮ್ ಪೂರಿಗೆ ತೊಂದ ಮಾಡ್ತೇನೆ 5,000. ಯಾಕಂದ್ರೆ ಇದೊಂದು ತಕೊಂಡೆ, ಅದರ ರೇಟ್ ಕಾಸ್ಟ್ಲಿ ಇದೆ, ಅದು ಬೇಕಿತ್ತು ನಾನು ತಕೊಂಡೆ. ಇವಾಗ ಅದರೊಳಗೆ ನಾನು ಮುಗಿಸ್ತೇನೆ. 15 ನಿಮಿಷಕ್ಕೆ ಐಸ್ ಕ್ರೀಮ್ ಉಂಡತೆ ನಮ್ಮಡ ಬಲೆ 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 ಒಂದು ಬೋಡ ಇದು ರೇಟ್ ತುಲೆ ಇದೆಲ್ಲ ಬೇಗ ಬಲ್ಲೆ ರೇಟ್ ತುಲೆ ಪೇಪರ್ ಒಂದು ಮೂಲ ಪೂರ ತುಲೆ ರೇಟ್ ಬಂದ್ರೆ ಅಪ್ಪಜಿ ಒಲ್ಲು ಮೂಲ ಒಂದು ರೇಟ್ ಒಲ್ಲು 318 ಮೂಲ ತುಲೆ ಒಂದು 2.5 ಮೂಲ ತುಲೆ ಒಂದು ರೇಟ್ ತುಲೆ ಫಸ್ಟ್ ಏತ ಅಂತುಲೆ ರೇಟ್ ತುಲೆ ರೇಟ್ ಒಳ್ಳುಂಟು. MRP 150, 478 478 ಒಂದು ತುಲೆ 528 ಒಂದು ತುಲೆ 500 100 500 900 ಒಂದು ಒಂದು 900 2547 900 2547 47 ಹಾಂ 900 ಒಂದು ಒಂದು 3,800 800 ಕರೆಕ್ಟ್ ಅತಾ ಒಂದು ದೋಸೆದ ಗೋಡ ಬಂದಿಲ್ಲ. ಟೈಮ್ ಆಯ್ತು ಟೈಮ್ ಅಪ್ ಸಿಕ್ತು ಬಲೆ ಇಡೆ ಬೇಗ ಬೇಗ ಬಲ್ಲೆ ಇರು. ಇವಾಗ ತನಕ ಎಷ್ಟಕ್ಕೆ ಶಾಪಿಂಗ್ ಮಾಡಿದ್ದೀರಾ? ಏತು ಶಾಪಿಂಗ್ ಮಾಡಿ ಲೆಕ್ಕ ಬಲ್ಲೆ ಈ ತೋರ್ತು ಏತು ಶಾಪಿಂಗ್ 395 ಆಯ್ತು. ಒಂದೊಂಜಿಗೆ ತೊಂದನ ಒಂದಕ್ಕೆ ಇತ್ತುಲೆ ಓ ಬಂದ ಬಾಜನ ನೆಕ್ಕೆ ಇತ್ತಲೆ ಮುಚ್ಚಾಳ ಒಂದೇನತ್ತಲೆ ಏತುದಿಲ್ಲ ಐಕ್ ಮೂಲು ರೇಟಲ್ಲಿ ಹೋಲು ದಿಲಿ ರೇಟ್ ಜಿಡ್ದಿಲ್ಲ 299 100 ರೂಪಾಯಿ 300 ಲೆಕ್ಕ ಮಲ್ಪಲೆ ಏತಾಂಡ 5,000 ಮಿತ್ತು ಪೋರೆ 3,800 ಅಣ್ಣ. ಇಂಚಿ ಪೋಯಿ ಟ್ರೇ ಕೂಡ
ಅವು ಎಂಚಿನಿಕ್ಕವು ಅವು ನಮಗೆ ಯೂಸ್ ಮಲ್ಪಲಕ್ಕ ಇಟ್ಕೊಡು ಈರಿಗ್ದ ಅದ್ರಲ್ಲಿ ಬೊಡ್ಡ ತೂಲ್ ಎತ್ತೆ ನಾನು ಇಂಚು ಪೋಯಿ ಬೇಗ ಪೋಯಿ ನಮ್ಮ ಟೈಮ್ 478 ಏತಾಂಡು ಪಲ್ಲೆ 478 ಏತಾಂಡು ಪಲ್ಲೆ 4300 4300 ನೆಕ್ಕು 200 ಫೋರ್ಕ್ ದಿಪ್ಪಲಿ ಅವು ಹಾಪುಜಿ ಮೂಲು ದಿಪ್ಪಲಿ ಫೋರ್ಕ್ ದಿಪ್ಪಲಿ ಅವು ಬಿಡ್ಚಿ 4600 ಮೂಲು ದಿಪ್ಪಲಿ ಅವು ಬಿಡ್ತೀಯಾ ಅತ್ತವಲ್ಲಿ ಟೈಮ್ ಹಂಡ್ರಿ ಈ ಬೊರ್ಚೆ ಬಂದಿತ್ತು ಔಟಪ್ಪ ನಮ್ಮ ಇದಕ್ಕೆ ಏತದುಲಿ ರೇಟ್ ಉಂಡಾ 259 ಒಂದು ಬತ್ತಲಿ ಪ್ಲೇಟ್ 700 ರೂಪಾಯಿ ಆಯ್ತಾ ಏತಾಂಡವಲ್ಲ 500 ರೂಪಾಯಿ ಅಂಡ್ ಫೇಲ್ 5000 ಇದ್ದು ಆಯ್ತಂತ ಅನ್ಕೊಂಡಿದ್ದೇವೆ ಜಾಸ್ತಿನೂ ಆಗಿರ್ಬೋದು ಕಮ್ಮಿನೂ ಆಗಿರ್ಬೋದು ಸ್ವಾಮಿ ದೇವ್ರೆ ವಿನ್ ಆಗ್ಬೇಕು ಬನ್ನಿ ಕರೆಕ್ಟ್ ಲೆಕ್ಕವಲ್ದ ಇರುತ್ತೆ ನಾವು 15 ನಿಮಿಷದಿಂದ 10 ನಿಮಿಷ ಕೇಳಿಸಿದ್ವಿ ಆಯ್ತಾ ಬಿಕಾಸ್ 10 ನಿಮಿಷ ಸಾಕು ಅಂತ ಅನ್ನಿಸ್ತು ಅಂಡ್ ಇವರು 8 ನಿಮಿಷದಲ್ಲಿ ಮುಗಿಸಿದ್ದಾರೆ. ಯಾಕೆ ಮುಗಿಸಿದ್ರಿ ಅಷ್ಟು ಬೇಗ? ಯಾಕಂದ್ರೆ ನಂಗೆ ಐಟಮ್ ಯಾವ್ದು ಬೇಕಾದ್ ಮಾತ್ರ ನಾನು ತಕೊಂಡೆ. 5,000 ಮೇಲೆ ಹೋಗ್ಬಾರ್ದಲ್ಲ ಅದಕ್ಕೆ. ಸರಿಯಲ್ಲ ಕೌಂಟ್ ಮಾಡಿ ತಗೊಳ್ಳಿಲ್ಲ ಸಾಧಾರಣ ಕೌಂಟ್ ಮಾಡಿ ಹಾಗೆ ಆಗಿದೆ. ಬೇಕಾದ ಐಟಮ್ ಮಾತ್ರ ನಾವು ತಕೊಂಡಿದ್ವಿ, ಯಾವ್ದು ಬೇಡ ಬರ್ಕೊಂಡ್ರ ಎಲ್ಲಿ ಕೈ ತೋರ್ಸಿ. ಆಯ್ತಾ? ಎಷ್ಟು ಐಟಮ್ ನೀವು ಬರ್ಕೊಳ್ಳಿಕ್ಕಿಲ್ಲ. ನಮಗೆ ಮನೆಗೆ ಯಾವ್ದು ಯೂಸ್ ಆಗ್ತದೆ ಅದು ಮಾತ್ರ ತಕೊಂಡಿದ್ವಿ. ಸೊ ಇವಾಗ ಮಾಮಿ ಟರ್ನ್ ಆಯ್ತಾ. ಅವ್ರೊಂದಷ್ಟು ಐಟಮ್ ತಗೊಂಡಿದ್ದಾರೆ, ಅದೇನು ಎತ್ತ ಅಂತ ಕೌಂಟ್ ಮಾಡಿಲ್ಲ ನಾವು. ಇವಾಗ ಮಾಮಿಗೆ 5,000ದಲ್ಲಿ ಎಷ್ಟು ಐಟಮ್ ಬರ್ಬೋದು ನಿಮ್ ಪ್ರಕಾರ? 10 ಐಟಮ್ ಬರುತ್ತಾ? 10 ಬರಲ್ಲ, ಇಲ್ಲಿ ಬರಲ್ಲ. 10 ಅಲ್ಲ 15 ಬರುತ್ತೆ. 20 ರೂಪಾಯಿದೆಲ್ಲ ಇದೆ ಅಲ್ಲ, 20 ರೂಪಾಯಿದಿದೆ, 90 ತಗೊಳ್ಳೋದ್ರ ಮೇಲೆ ಡಿಪೆಂಡ್. ತಗೊಳ್ಳೋದ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಟೈಮ್ ಇನ್ನ 2 ನಿಮಿಷ ಇದೆ. 5ಕ್ಕೆ ಶುರು ಮಾಡ್ತಾ ಇದೀವಿ, ಆಮೇಲೆ ಮಾಮಿಯವರ ಟರ್ನ್ ಆಗುತ್ತೆ. ಸಿ ಯಾವ ತರ ಅಲ್ಲಿಂದ ಇಲ್ಲಿ ತನಕನೂ ಇದೆ ಮಾಮಿ, ಎಲ್ಲ ನೋಡಿ ಆಯ್ತಾ. ನಿಮ್ಗೆ ಗೊತ್ತಾ ಏನೇನ್ ಬೇಕು ಅಂತ? ನಂಗೆ ಓಡ್ತಾನೆ ಮನೇಲಿ ಏನೇನೋ ಅನ್ಸುತ್ತೆ, ಇಲ್ಲಿ ಏನ್ ತಲೆನೇ ಓಡ್ತಿಲ್ಲ. ಮಾಮಂಗ್ ಗೊತ್ತಾ ಏನೇನ್ ಬೇಕು? ನೋಡೋಣ, ಟ್ರೈ ಮಾಡ್ತೀನಿ. ನನಗೂ ಕರೆಕ್ಟ್ ಗೊತ್ತಿಲ್ಲ. ನೀವು ಕರೆಕ್ಟ್ ತಲೆ ಓಡ್ತಾನೆ. ನನಗೆ ಗೊತ್ತಿರೋ ತಗೋತೀನಿ, ಅದು ಗೊತ್ತಿಲ್ಲ ತಗೊಳ್ಳಿ. ರೆಡಿನಾ? ತಗೊಳ್ಳೋದಂದ್ರೆ ಚಿಕ್ಕ ಬಟ್ಟೆ ತಗೊಂಬಿಡಿ ಕೊಡ್ರೆ ಇಲ್ಲೇ. ನೀನು ತಗೋಬೋಣ ಹೇಳ್ತೀನಿ, ಸಿಕ್ಕಾಪಟ್ಟೆ ಏನು ತಗೊಳ್ಳೋದು. ಈ 200 ರೂಪಾಯಿ ತಗೊಂಡ್ರು 20 ತಗೊಂಡ್ರು 4,000 ಆಗುತ್ತೆ. ದೊಡ್ಡ ತಗೊಂಡ್ರೆ ಸ್ವಲ್ಪ ದೊಡ್ಡ ಕಡಿಮೆ ಮಾಡಿ. ಇವಾಗ 1,000 ಪಾತ್ರೆನೂ ತಗೋಬಹುದು, ತಗೋಬಹುದು. ಬಾಮಲಿಲ್ಲಮ್ಮ ಇಲ್ಲೇ ಇದೀನಿ. ಹಿಂಗೆ ಹೋಗ ನನಗೆ ನೀವು ನಾನು ಒಂದೆರಡು ಗೆಸ್ಟ್ ಮಾಡ್ಕೊಂಡಿನಿ, ಅಲ್ಲಿಗೆ ಹೋಗಿ ತಗೊಂಬತ್ತೀನಿ. ಒಟ್ಟಿಗೆ ಹೋಗ್ಬೇಕು. ಹೌದಾ? ಹಂಗಾರೆ ಹಿಂಗೆ ಬನ್ನಿ. ಹಿಂಗೆ ಮಾಡ್ತೀವಿ, ಟೈಮ್ ವೇಸ್ಟ್ ಮಾಡಬೇಡ ನೀನು. ನನ್ನಿಂದ ಬನ್ನಿ. ಅಲ್ಲಿವರೆಗೆ ಹೋಗ್ಬೇಡಿ, ಏನು ತಗೊಂಡು ಬನ್ನಿ ನೀವು ಸುಮ್ಮನೆ. ನೀನು ಕರ್ಕೊಂಡು ಹೋಗೋದ್ರೊಳಗೆ 5 ನಿಮಿಷ ಆಗುತ್ತೆ. ಇಲ್ಲಿ ಗ್ಲಾಸು ಬನ್ನಿ ಕೊಡ್ರೆ. ಅಯ್ಯೋ ಅಷ್ಟಾರ್ದು ಬೇಡ ಕೊಡ್ರೆ, ಅದು ಬೇಡ ಕೊಡ್ರೆ, ಸಾಕು ಬೇಡ. ಬನ್ನಿ ನಾನು ಎಲ್ಲೋದಮ್ಮ ನೀನು, ಎಲ್ಲೋದ ಇದನ್ನೇ ಹಾಕೋಯ್ತು ಅವ್ರಿಗೆ. ಇದು ತಗೋಬೋದಾ? 2,000 ಹಾಕೋಯ್ತು. ಅದೇ ಸಾಕು, ಬಿರಿಯಾನಿ ಮಾಡಕತ್ತೆ. ಅದೇ 2,000 ಆಗೋಯ್ತು. ಇನ್ನೆಲ್ಲ ಸಣ್ಣ ತಗೋ. ಎಷ್ಟು ಲೆಕ್ಕ ಹಾಕೊಳ್ಳಿ? ಆಲ್ರೆಡಿ ಸುಮಾರು ಆಯ್ತು. ಈಗ ಅಲ್ಲೇ 2,000 ಒಂದೇ ತಗೊಂಡಿದ್ರು ಅವರು. ಸಣ್ಣ ತಗೊಳಂಗಿನೆಲ್ಲ ಅವೆಲ್ಲ ಮುಟ್ಟು ನೋಡ್ದೆ ಕೂತ್ಕೊಂಡು ಆಗಲ್ಲ. ಇರ್ತಾರೆ ಚಾಕು ನೋಡ್ದಲ್ಲ, ಚಾಕು ಹೇಳಿ. ಇದು ಕತ್ರಿ ಅಲ್ವಾ? ಅದು ಬೇಡ ಅವ ಬೇಡ. ಬನ್ನಿ ಕತ್ರಿ ಎಲ್ಲೋಯ್ತು? ನೀನು ಬಿಡು, ನಾನು ಹೇಳಕ್ಕಾಗ್ತೀನಿ. ನೀನು ನಡಿ. ಇದೆಷ್ಟು ನೋಡಿ ಕೊಡ್ರಿ. ಈಗ ಗೆಲ್ಲಲ್ಲ ನಾವು, ಪಕ್ಕ ಗೆಲ್ಲಲ್ಲ ನಾವು. ನೋಡ್ರಿ ನೀನು ಬಾ ಈ ಕಡೆ. ಏನು ತಗೊಳ್ಳಿ ಗೊತ್ತ. 5 ನಿಮಿಷ ಅಷ್ಟೇನಾ? 6 ನಿಮಿಷ ಇದೆ. 4 ನಿಮಿಷ ಈ ಹುಡ್ಕದೇ ಆಗೋಯ್ತು, ಬಂದಿತ್ತಲ್ಲೇ ಬಂತು. ಅದೇ ಇವ್ರು ಏನು ತಗೊಂತಿಲ್ಲ, ಬರೀ ನನಗೆ ಹೇಳ್ತಾರೆ. ಇವು ಹೊಡೆದಾಗ್ತಾರೆ ತಗೊಂಡೋದ್ರು ವೇಸ್ಟ್ ನಮ್ಮ ಮನೇಲಿ. ಮಾಡ್ತಾಳೆ ಅದೇ ಹುಡುಕಿದ್ದಾನೆ. ಹಾಕಮ್ಮ ಆಯ್ತಾ? ಕೊಡ್ರಿ. ಬಾರಮ್ಮ ನೀನು. 2, 4, 6, 8, 10, 30, 40. ಪಾತ್ರೆ ಅಂಗಡಿ ಎಲ್ಲಿದ್ದಾವೆ? ಪಾತ್ರೆಗಳು ನಾನು ತಗೊಂಡಿದ್ದು ನೀನು ನೋಡಿಲ್ಲ ಅಂತಲ್ಲ. ನೀವು ದುಡ್ಡು ನೋಡಿ ಫಸ್ಟು. ಕರೆಕ್ಟ್. ಹಬ್ಬ ಇಂಪಾರ್ಟೆಂಟ್ ಒಂದು ಬೇಕಾಯ್ತು. ಇಲ್ಲ ಕೊಟ್ಟೆ ದುಡ್ಡು ಇದು ಬೇಕು ನೋಡಿ.
ಇದು ತಗೋ ಬೇರೆದ. ಅದೇ ಅಷ್ಟೇ. ಅದೇ ಬೇಕಾಯ್ದು. ವಾಪಸ್ ಕೊಡಂಗಿಲ್ಲ, ಅಷ್ಟೇ ತಗೋಬೇಕು ಕೊಡ್ರಿ. ಅದೇನದು? ನಾವು ಬೇಡ. ಅದೆಲ್ಲ ಇತ್ತು ಹಿಂಗೆ ಬಿಸಿ ಮಾಡೋದಿತ್ತಲ್ಲ, ಬಿಸಿ ಮಾಡೋದು. ಏನು ಬಿಸಿ ಮಾಡೋದು? ಬಿಸಿ ಮಾಡೋದು ಹಿಂಗೆ ಅದೇ ಮಿಕ್ಸ್ ಮಾಡೋದು ಇರ್ತಲ್ಲ, ಮಿಕ್ಸ್. ಅಯ್ಯೋ ಅಷ್ಟು ಚಿಕ್ಕದ ಕೈಗೆ ಸಿಗಲ್ಲ. ಬೇರೆ ನನಗೆ ಬೇಕಾದ್ರೆ ಸಾಕಷ್ಟೇ. ಇದು ಟುಕ್ ಹಿಡಿತದ? ಎಷ್ಟು ಇದೆ? ಇದೆಷ್ಟು? ಇದೇನಿದು? 250 ರೂಪಾಯಿ. ಒಂದು ತಾಳಂಗಿ ಒಂದು ತಾಳಂಗಿಲ್ವಾ? ಸೆಟ್ ಬೇಡ. ಎಷ್ಟಾಗುತ್ತೆ ಸೆಟ್? ಬೇಡ ಸೆಟ್. ದುಡ್ಡು ಜಾಸ್ತಿ ಇದೆ ತಗೊಳ್ಬೋದು. ಹಾಂ ಎಲ್ಲ ದುಡ್ಡು ಜಾಸ್ತಿ ಇದೆ ತಗೊಳ್ಬೋದು. ತಗೋ ನೀನು ಬೇರೆ ಯಾವ್ದಾದ್ರು. ಸಾಕು ಅದು ಬೇಡ. 600 ರೂಪಾಯಿ. 2 ನಿಮಿಷ ಟೈಮ್ ಇದೆ. 2 ನಿಮಿಷ. ಬಂದಿದ್ದಾನೆ ಬರ್ತಾ ಇದೆಯಾ? ಓಡ್ತಿಲ್ಲ ಕೊಡ್ರಿ. ತಳ್ಳ ಆಗುತ್ತಾ? ದುಡ್ಡು ಜಾಸ್ತಿ ಅಂತ ಇಲ್ಲ. 590. ಹ್ಞೂ ಅಷ್ಟೇ ಸಾಕು ನೋಡ್ರಿ. ಸಣ್ಣ ಮನೆ ತಗೊಳ್ಳಮ್ಮ ಈ ಕಡೆ ಎಂತ ಬರ ಇಲ್ಲಿ ಸೌಟು ಕೌಂಟ್ ಮಾಡಿ ಕೊಡಿ. ಬೇಡ ತಗೊಳ್ಳಿ. ಯಾವ ಬೇಡ, ಇವೆಲ್ಲ ಬೇಡ, ವೇಸ್ಟು ಇವೆಲ್ಲ ಬೇಡ. ಜಾಸ್ತಿ ಆದ್ರೆ ಸೋತಂದ್ರೆ 5,000 ರೂಪಾಯಿ ಮೇಲೆ ಆಗಲ್ಲ ಬಾರಿ. 5,000 ಮೇಲೆ ಸಣ್ಣ ತಗೋ. ಇನ್ನು ಉಳಿದಿದ್ದು ಅಯ್ಯೋ ಇಲ್ಲೇನಿಲ್ವಾ? ಬುಟ್ಟಿ ಗಿಟ್ಟಿ ಬಿಟ್ಟಿನ ಏನಕ್ಕದು? ಇದೇನಾರ ಮಸಾಲೆ ಇಡಕತ್ತಿಡಿ. ತಾಳು. ಇದೊಂದು ತಾಳು. ಎಷ್ಟದು? ಚಿಕ್ಕ 300 ರೂಪಾಯಿ ಅದು. ಹಾಂ 300 ರೂಪಾಯಿ. ಇದೆಷ್ಟಿದು? ಚಿಕ್ಕ ಎಷ್ಟಿದೆ? 299 ರೂಪಾಯಿ ಬಾಕ್ಸ್. ಬಡ ಬಾ ಇದಂತ ನೋಡು. ಅವು ಬೇಡ. ಪಾಟೆ ಮಾಡಕ್ಕೆ ಅಷ್ಟಿಗೆ ಪಾಟು ಇಲ್ಲಿ ಎಂಥವಿಲ್ಲ ನಮಗೆ. ಬಟ್ಲು ಇವಂತ ನೋಡು. ಬೇಡ ಇವು ಬೇಡ. ಇವು ಇದಕ್ಕೆ ನೋಡಿ ಮತ್ತೆ ಬೇಡ ಮೇಲೆ ಎಲ್ಲ ಬನ್ನಿ. 5,000 ರೂಪಾಯಿ ಮ್ಯಾಕೆ. 5,000 ರೂಪಾಯಿ ಮೇಲೆ ಅದೇ ನೋಡಿ. ಮಾಮಿ ಬರ್ರಿ ಸ್ಟೀಲ್ ಐಟಮ್ ತಗೊಂಡಿದ್ದಾರೆ. ಗಾಜಿಂದೆಲ್ಲ ಇದೆ. ಓ ಮೈ ಗಾಡ್. ಎಷ್ಟಾಗಿರ್ಬೋದು ನಿಮ್ಮ ಪ್ರಕಾರ? 5,000 ಆಗಿದೆ. 5,000 ಆಗಿದೆಯಾ? ಜಾಸ್ತಿ ಆಗಿದೆ ಕಮ್ಮಿ ಆಗಿದೆಯಾ? ಅಷ್ಟೇ ಅಷ್ಟೊಳಗಡೆ ನೋಡ ಎಷ್ಟಾಗಿದೆ ಅಂತ. ಒಟ್ನಲ್ಲಿ ಇವಾಗ ಹೋಗಿ ಕ್ಯಾಲ್ಕುಲೇಷನ್ ಮಾಡಬೇಕು. 2 ಜೋಡಿದು ಎಷ್ಟಾಗಿದೆ ಏನು ಅಂತ. ಬಿಲ್ಲಿಂಗ್ ಸೆಕ್ಷನ್ಗೆ ಹೋಗ್ಬೇಕು. ಅಲ್ಲಿ ಅವ್ರು ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಒಬ್ರದ್ದು ಬಿಲ್ಲಿಂಗ್ ಇಂದ ಪಾಸ್ ಆಗುತ್ತೆ, ಒಬ್ರದ್ದು ಬಿಲ್ಲಿಂಗ್ ಇಂದ ರಿಜೆಕ್ಟ್ ಆಗುತ್ತೆ. ನೋಡ್ರಿ ಸೂಪರ್ ಅಲ್ಲ? ಎಲ್ಲ ದೊಡ್ಡ ಐಟಮ್ ತಗೊಂಡಿರ್ತಾವ. ನಮ್ದು ಲ್ಯಾಪ್ಸ್ ಆಗುತ್ತೆ. ಮಾಡಿಕೊಡ್ಬೇಕು ತೆಗ್ದಾಗೆಲ್ಲ. ಸೂಪರ್ ಅಲ್ಲ? ಇದು ಅದೇನಕ್ಕೆ ಅದಾದ್ರೂ ಹೇಳಿ. ಇದಾ? ಗೊತ್ತು ನನ್ಗೆ ಏನಕ್ಕಂತ ಗೊತ್ತಾಯ್ತು. ಓಕೆನಾ? 5,000 ರೂಪಾಯಿ ತಗೊಂಡಿದ್ದೀವಿ ನಾವು. ಓಕೆ ಇವಾಗ ಇವರಂತೂ ಫುಲ್ ಖುಷಿನಲ್ಲಿ ಇದ್ದಾರೆ. ಇಲ್ಲ ಜಾಸ್ತಿ ತಗೊಂಡಿದ್ದೀವಿ ನಾವು. ಟೆನ್ಷನ್ ಜಾಸ್ತಿ ವೇಸ್ಟ್ ಆಗುತ್ತೆ. ವೇಸ್ಟ್ ಆಯ್ತು ನಾವು. ಫುಲ್ ಫನ್ನಿ ಆಗಿತ್ತು. ನೀವು ಹೇಳಿ ಆಯ್ತಾ ಯಾವ ಜೋಡಿ ಸಿಕ್ಕಾಬಡೆ ಫನ್ನಿ ಆಗಿತ್ತು ಅಂತ. ಹೇಗೆ ಅನ್ನಿಸ್ತು ನಿಮಗೆ? ಸೂಪರ್ ಅನ್ನಿಸ್ತು. ಪಪ್ಪನಿಗೆ ಆಯ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಗೊತ್ತಿಲ್ಲ ಎಷ್ಟು 5,000 ಹೇಳಿ ಹೇಳ್ತಾರಲ್ಲ. ಅಲ್ಲ ಈಗ ನೋಡ್ಬೇಕೀಗ 5,000 ಮೇಲೆ ಹೋಗಿದೆ ನಮ್ದು. ಅವರಾದ್ರೂ ವಿನ್ ಆಗ್ಲಿ ನಾವಾದ್ರೂ ವಿನ್ ಆಗ್ಲಿ ಒಂದೇ ಮನೆಯವರು ಒಟ್ಟಾಸಿ ಎಂಜಾಯ್ ಮಾಡಿದ್ವಿ. ಮತ್ತೆ ಈಗ ಏನಂದ್ರೆ ಏನೇನು ತಗೋಬೇಕು ಅಂತ ಈ ಟೆನ್ಷನ್ ಒಳಗೆ ಗೊತ್ತಾಗಿಲ್ಲ. ಒಟ್ಟಾಸಿ ತಗೊಂಡಿದ್ವಿ. ಯಾರು ವಿನ್ ಆಗ್ಲಿ ಸಖತ್ತಾಯ್ತು. ಸಖತ್ತಾಗಿತ್ತಾ? ಚೆನ್ನಾಗಿತ್ತು. ಬಿಲ್ಲಿಂಗ್ ಸೆಕ್ಷನ್ಗೆ ಹೋಗೋಣ. ಎರಡು ನಮ್ಮ ಮನೆಗೆ ಹೋಗುದು. ಅದೇ ಇವೆಲ್ಲ ನೋಡಿ ಮ್ಯಾಚಿಂಗ್ ತಗೋಬೇಕು. ಇವಾಗ ಇಲ್ಲಿ 799. ವಿಡಿಯೋ ನೋಡ್ತಾ ಸದ್ಯಕ್ಕೆ ನಿಮ್ಮ ಪ್ರಕಾರ ಯಾರು ವಿನ್ ಆಗಿರ್ಬೋದು ಅಂತ ಅನಿಸುತ್ತೆ. ಕೊನೆಯಲ್ಲಿ ಆಬ್ವಿಯಸ್ಲಿ ಗೊತ್ತಾಗುತ್ತೆ. ಬಟ್ ಅಂದ್ರೂ ಅಂದಾಜಿಗೆ ಅವ್ರು ತಗೊಂಡಿರುವಂಥ ಐಟಮ್ಸ್ ಪ್ರಕಾರ 199. ಇನ್ನೊಂದು 199. ಇದನ್ನು ಅದೇ ಸೇಮ್ 149. ಏನು ಎಷ್ಟು? 1,358. 49. ಬರೀ 49. ಬರ್ರಿ 49. ಎಷ್ಟು ಐಟಮ್ ಬಂದಿದೆ ಮಾಮಿಗೆ? 1,990. ಇವ್ರು ಡಿಸ್ಪ್ಲೇ ನಲ್ಲಿ ಇಟ್ಟಿದೆ ತಗೊಬಂದಿದ್ದಾರೆ. ಓ ಮುಗೀತು ಬಿಡಿ. ಇಲ್ಲ ಇವ್ರದ್ದು ಎಷ್ಟಾಗಿದೆ ಅಂತ ಇವಾಗ ಹೇಳಲ್ಲ. ಅಯ್ಯೋ 5,367 ರೂಪಾಯಿ ಇದೆ. ಸಣ್ಣ ಸಣ್ಣವೆಲ್ಲ 1 ರೂಪಾಯಿ ಜಾಸ್ತಿ. ಇವ್ರದ್ದು 1 ರೂಪಾಯಿ ಜಾಸ್ತಿ ಆದ್ರೂ ನೀವು ವಿನ್ನೆ. ಅರ್ಥ ಆಯ್ತಾ? ಇವ್ರದ್ದು 1 ರೂಪಾಯಿ ಕಮ್ಮಿ ಇದ್ರೆ ಅವ್ರಿಗೆ ವಿನ್. ಬನ್ನಿ ಈ ಕಡೆ. ಇವಾಗ ಅಪ್ಪ ಅಮ್ಮ ತಗೊಂಡಿರುವಂಥ ಅಷ್ಟು ಐಟಮ್ಸ್ಗೆ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡುವಂಥ ಸಮಯ. ಡಿಸ್ಪ್ಲೇ ತಗೊಬಂದಿದ್ದೀರಾ? ಇಲ್ಲಿ ಬಂತು, ಕೆಳಗೆ ಬಿತ್ತು. ಟೋಟಲ್ ಸೆಟ್ ಅನ್ಸುತ್ತೆ ಇದು. ಟೋಟಲ್ ಅದು ಒಂದಕ್ಕೆ ಅಷ್ಟಿರಲ್ಲ ಬಿಡಿ. ಒಂದಕ್ಕೆ 500 ರೂಪಾಯಿ ಇರಲ್ಲ. ಒಂದರಲ್ಲಿ ಹಾಕಿದ್ದಾರೆ ಅಲ್ಲಿ. ಒಂದೇ ಅಂತ ತೋರಿಸ್ತಾ ಇಲ್ವಾ ಅಲ್ಲಿ? ಕೇಳಿದ್ರೆ ಆಯ್ತು. ಇಲ್ಲ ಯಾರು ವಿನ್ ಆದ್ರೂ ಸರಿ ಅಲ್ವಾ? ಒಂದು ಟಾಸ್ಕ್ ಅಂತ ಅನ್ಕೊಂಡು
ಎಂಜಾಯ್ ಮಾಡಿ 199. ಓ ಇಬ್ಬಿಬ್ರು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ, ಇಬ್ಬಿಬ್ರು 129. ಹತ್ತತ್ರ ಇದ್ದಾರೆ, ಇಬ್ರು ಹತ್ತತ್ರ ಇದ್ದಾರೆ. ಓ ಮೈ ಗಾಡ್, 299. 5239 5239 5439. ನಾನು 239 ನೋಡಿ ಏನೇನು ಹಾಕಿದ್ದೀರಾ, ಒಂದು ನಿಮಿಷ ಐಟಮ್ ಲೆಕ್ಕ ಹಾಕು. 1890 ಆಯ್ತಾ. 499 499 499 249 100 ರೂಪಾಯಿ 299 129 199 199. ನೀವು 3 ಸತಿ 199 ಯಾವುದು? ಅದಪ್ಪ ಒಂದು ಜಾಸ್ತಿ ಆಗಿದೆ 249. 249 129 299. ಒಂದು ಐಟಮ್ದು ಜಾಸ್ತಿ ಆಗಿದೆ. 299 ಎರಡು ಆಯ್ತಲ್ಲ ಇಲ್ಲಿ. ಇಲ್ಲಿ 299 ಐಟಮ್ ಲೆಕ್ಕ ಹಾಕಿ. ಅದು ಬೇರೆ 299 ಎರಡು ಇದೆ. ಅದು ಬೇರೆ ಬೇರೆ ಆಯ್ತು, ಎಷ್ಟು ಐಟಮ್? ಎಷ್ಟು ಐಟಮ್ ಇದೆ ನೋಡಿ? ಅದು ಐಟಮ್ ಇದೆ ನೋಡಿ. ಎಷ್ಟು ಐಟಮ್ ಇದೆ ನೋಡಿ? 1 2 3 4 5 6 ನೋಡಿ 7 ಗೈಡ್ ಜಗಾಡ್ತಾ ಇದ್ದೀವಿ. ಜಗಳ ಇಲ್ಲಿ, ಜಗಳ ಇಲ್ಲಿ. ನಾವು ಗೋಳಿ ಬಜ್ಜೆ ನಿನ್ನೆ ಗೋಳಿ ಬಜ್ಜೆ ತರ ಜಗಳ. 4 5 6 7 8 6 7 8 5 3 8 ಹಾಂ 9 9 10 11 12 13 ಇಲ್ಲಿ 13 13 ಸುಮ್ಮನೆ ಲೆಕ್ಕ ಹೋಗ್ತಾ ಇದು ಎಷ್ಟು ನೋಡಿ 14 ಕೆಳಗೆ ಬಿದ್ದಿದೆ 13 ಇದೊಂದು 14. ಹ್ಮ್ 14 ಐಟಮ್. ಏ ಅದನ್ನ ಲೆಕ್ಕ ಹಾಕಿಲ್ಲ. 299. ಹಾ 5367 67 67. ಇವ್ರದ್ದು 5439. ಅದು ಸರಿ ಇತ್ತು, ಇದು ಜಾಸ್ತಿ ಆಯ್ತು. ಹಿಂಗೆ ಆ ಕಡೆ ಹೆಸರಲ್ವಾ? ಯಾರಾದ್ರೂ ವಿನ್ ಆಗಲಿ. ಬಟ್ ಎನಿವೇಸ್ ಇಟ್ ವಾಸ್ ರಿಯಲಿ ಫನ್ ಆಯ್ತಾ. ವಿನ್ ಆಗಿರೋರಿಗೆ ಮನೆಗೆ ಬರ್ತಾ ಇದೆ ಎಷ್ಟು ಐಟಮ್? 14 ವೀಕ್ಷಿತ ಟಾಸ್ಕ್ ಕೊಟ್ಟು 14 ಐಟಮ್ ನಮ್ಮ ಮನೆಗೆ ಎದ್ರಿ ಶಾಪಿಂಗ್ ಮಾಡಿದ್ರು ವಿನ್ ಆದ್ರು. ಲಾಸ್ಟ್ ಟೈಮ್ ಮಲ್ಲೇಶ್ವರಂ ಮಾಡಿದ್ವಿ, ಅವಾಗ ಅಮ್ಮ ಗೆದ್ದಿದ್ರು. ಸತ್ಯ, ನೀನಾದ್ರೂ ಆ ಸ್ಪೂನ್ ಎತ್ತಿಡುದಲ್ವ, ನಿನ್ನ ಐಟಮ್ ಮಿಸ್ ಆಗ್ತಿರ್ಲಿಲ್ಲ. ಈ ತರ ಮಾಡಬಾರ್ದು. ಶಾಲಾ ಸ್ಪೂನ್ ಎಲ್ಲ ನೀವು ಒಂದು ಸ್ಪೂನ್ ತಗೊಂಡ್ರಿ. ಶರ್ಟ್ ಹೆಂಗ್ ಹಿಡ್ದಿತ್ತು ಇವಾಗ ದುಂಬಿ ನನಗೆ ಒಂಥರ ಅಮ್ಮ ಸಾಧಾರಣ ಅದೆಲ್ಲ ರಿಜೆಕ್ಟ್ ಮಾಡ ಹೋಗೋಣ ನಡ್ರಿ ಎಲ್ಲ ರಿಜೆಕ್ಟ್. ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಈ ರೀತಿಯ ಚಾಲೆಂಜ್ ವಿಡಿಯೋಸ್ ಮಾಡ್ತಾ ಇರಬೇಕು ಅಂದರೆ ಲೆಟ್ ಮೀ ನೋ. ನಿಮ್ಮ ಐಡಿಯಾಸ್ನ ಶೇರ್ ಮಾಡಿ. ಅಂಟಿಲ್ ದೆನ್ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ವಿಡಿಯೋಸ್ ನೋಡ್ತಾ ಇರಿ. ಬಾಯ್.